ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇವತ್ತೊಂದು ಒಳ್ಳೆ ಮಕ್ಳಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಈ ಥರ ರೆಸಿಪಿ ಮನೇಲೇ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾವ ರೆಸಿಪಿ ಗೊತ್ತಾ? ಬೆಂಡಿ ಫ್ರೈ. ಮನೇಲೇ ನಾನು ನನ್ನ ಮಕ್ಕಳಿಗೆ ಬೆಂಡಿ ಫ್ರೈ ಮಾಡ್ತಾಯಿದ್ದೀನಿ, ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೊಂದು ಅರ್ಧ kg ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ, ಎಳೆ ತೊಗೊಂಡಿದ್ದೀನಿ, ಬಲ್ತಿರ ತೊಗೊಂಡಿಲ್ಲ. ನೀಟಾಗಿ ವಾಶ್ ಮಾಡಿ ಒರೆಸಿ ಬೀಜ ಎಲ್ಲ ನೋಡಿ, ಒಂದು ಸ್ವಲ್ಪನೂ ಬೀಜ ಎಲ್ಲ ಸೆಂಟ್ರಿಗೆ ನಾನು ಬೆಂಡೆಕಾಯಿನ ಈ ಥರ ಸೀಳ್ಕೊತಾ ಇದ್ದೀನಿ. ಯಾಕೆ ಸೀಳ್ಕೊತಾ ಇದ್ದೀನಿ ಅಂದರೆ ಇದರಲ್ಲಿ ಉಪ್ಪು ಖಾರ ಮಸಾಲೆ ಹಾಕೋದ್ರಿಂದ ಮಕ್ಕಳು ಓಡಾಡಿಕೊಂಡು ಹಂಗೆ ಲಾಲಿಪಾಪ್ ಥರನೇ ತಿಂತಾರೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಮಕ್ಳಿಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಆದರೆ ಮಕ್ಕಳಿಗೆ ಡಬಲ್ ಇಷ್ಟ ಆಗುತ್ತೆ. ಮಸಾಲೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮಕ್ಕಳು ತಿನ್ನೋದಲ್ವ, ಖಾರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಧನಿಯಾ ಪುಡಿ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಅರಿಶಿನ ಪುಡಿ 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಬೇಸಿಕ್ ಮಸಾಲೆ ಫ್ರೆಂಡ್ಸ್. ಇದು ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಉಪ್ಪು, ಹುಳಿ, ಖಾರ, ಇದು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು. ಈ ಥರ ಎಲ್ಲ ನಾವು ಮನೇಲಿ ಮಕ್ಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕರವಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಈ ಉಪ್ಪು ಎತ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಆಮ್ಚೂರು ಪೌಡ್ರ್ ಹಾಕೋದ್ರಿಂದ ಹುಳುಳಿಯಾಗಿ ಕಟ್ಟ ಮಿಠ ಅಂತಲೇ ಹೇಳ್ಬೋದು. ಹಾಗಾಗಿ 1/4 ಸ್ಪೂನಷ್ಟು ಆಮ್ಚೂರು ಪೌಡ್ರ್ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಒಂದು ಬೇಸಿಕ್ ಮಸಾಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ, ಇದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲನೂ. ಮಕ್ಳಿಗೆ ಇದು ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇವತ್ತು ಮಾಡಿರೋದ್ರಿಂದ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕೆ ಹಾಕ್ಕೊಂಡೆ ಅಂದರೆ ಅದು ಕೋಟಿಂಗ್ ಬರಲಿ ಅಂತ ಅಷ್ಟೇ ನಾನು ಹಾಕ್ಕೊಂಡಿರೋದು, ಬೇರೆ ಯಾವುದೇ ಉದ್ದೇಶ ಇಲ್ಲ. ಮಸಾಲೆನ ಜಾಸ್ತಿ ತೆಳ್ಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕಾಗುತ್ತೆ. ನೀರಂಗಿದ್ರೆ ಏನಾಗುತ್ತೆ, ಬೆಂಡೆಕಾಯಿಗೆ ಅಂಟೋದಿಲ್ಲ. ಹಾಗಾಗಿ ಸ್ವಲ್ಪ ಮಸಾಲೆ ಬೆಂಡೆಕಾಯಿಗೆ ಅಂಟೋ ಥರ ನಾವು ಮಸಾಲೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ. ಈಗ ಒಂದೊಂದೇ ಬೆಂಡೆಕಾಯಿನ ತೊಗೊಂಡು ನೀಟಾಗಿ ನಾನು ಅದನ್ನು ಒಳಗಡೆ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಕಮ್ಮಿನೇ ಹಾಕ್ಬೇಕಾಗುತ್ತೆ. ನೋಡಿ, ಅದಕ್ಕೆ ಮಕ್ಕಳು ತಿನ್ನೋದಲ್ವ, ಉಪ್ಪು ಜಾಸ್ತಿ, ಖಾರ ಇರೋದು ಬೇಡ, ಉಪ್ಪಿರೋದು ಬೇಡ, ಲೈಟಾಗಿರಬೇಕು. ಮಕ್ಕಳು ಹಂಗೆ ಓಡಾಡ್ಕೊಂಡು ಆಟ ಆಡಿಕೊಂಡು ತಿನ್ನೋ ಥರ ಇರಬೇಕು. ಹಾಗಾಗಿ ಸ್ವಲ್ಪ ಸೀಳ್ಕೊಂಡಿರ್ತೀವಲ್ವ, ಅದರೊಳಗಡೆ ಮಸಾಲೆ ಕಮ್ಮಿ ಇರೋ ಥರನೇ ನೋಡ್ಕೋಬೇಕಾಗುತ್ತೆ. ಬೆಂಡೆಕಾಯಿ ಅಂತೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ನಾವೆಷ್ಟು ಬೆಂಡೆಕಾಯಿ ಕೊಡ್ತೀವೋ ಅಷ್ಟು ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನು ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಟ್ರೆ ಹಂಗೆ ಕಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಿ, ಬೆಂಡೆಕಾಯಿಗೆ ಎಲ್ಲ ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕೆ ಮಿಕ್ಸ್ ಮಾಡೋದು ಅಂತಂದರೆ, ನಾವು ಡೈರೆಕ್ಟ್ ತವಕ್ಕೆ ಹಾಕಿದಾಗ ಅದು ಸಿಹಿಬಾರ್ದು. ಹಾಗಾಗಿ ಎಣ್ಣೆ ಹಾಕ್ದಾಗ ಏನಾಗುತ್ತೆ, ಅದ್ರ ಎಣ್ಣೆ ಅಂಶ ಇರೋದ್ರಿಂದ ಸಿಹಿಯೋದಿಲ್ಲ, ಮಸಾಲೆ ಚೆನ್ನಾಗಿ ಇಳ್ಕೊಳ್ಳುತ್ತೆ. 1/4 ಗಂಟೆ ನಾನು ಇದನ್ನು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಡ್ತೀನಿ. ಸ್ವಲ್ಪ ಅದು ಉಪ್ಪು ಖಾರಲ್ಲಿ ಇಳ್ಕೊಳ್ಳಿ ಬೆಂಡೆಕಾಯಿಗೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಡೈರೆಕ್ಟಾಗಿ ಆವಾಗ ಮಸಾಲೆ ಹಾಕಿ ಆವಾಗಲೇ ಬೇಕಾದ್ರೆ ಎಣ್ಣೆಗೆ ಹಾಕ್ಬೋದು. ನಾನು ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ 1/4 ಗಂಟೆ ಅಷ್ಟೇ ನಾನು ನೆನೆಸಿದ್ದು. ನೋಡಿ, ತವ ಬಿಸಿ ಆಗೋತ್ತಿಗೆ ಅದು ನೆನೆಯುತ್ತೆ ಅಂತ ಅಷ್ಟೇನೆ. ಇಲ್ಲಿ ಒಂದು ತವ ತೊಗೊಂಡಿದ್ದೀನಿ, ತವಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋಬೇಕು ಅಂತೇನಿಲ್ಲ. ಇದು ಎಣ್ಣೆ ಆಗುತ್ತೆ ಚೆನ್ನಾಗಿರಲ್ಲ ಅಂತ ಏನೂ ಹೇಳೋಂಗಿಲ್ಲ. ಮಕ್ಳಿಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬೆಂಡೆಕಾಯಿ ಲಾಲಿಪಾಪ್ ಅಂತಲೇ ಹೇಳ್ಬೋದು, ಬೆಂಡೆಕಾಯಿ ಕುರ್ಕುರೆ ಅಂತಲೇ ಹೇಳ್ಬೋದು. ನಮ್ಮ ಇಷ್ಟದ ಪ್ರಕಾರ ಮಕ್ಕಳಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ನಾವು ಹೇಳಿ ಅವ್ರಿಗೆ ಕೊಡ್ಬೋದು. ಒಟ್ಟಿನಲ್ಲಿ ನಮಗೇನು, ಮಕ್ಕಳು ತಿನ್ನಬೇಕಷ್ಟೇನೆ. ಅವ್ರು ಹೆಂಗಾನ ತಿನ್ನಲಿ, ಆಡ್ಕೊಳಾರ ತಿನ್ನಲಿ, ಮಲ್ಕೊಳಾರ ತಿನ್ನಲಿ, ಓಡಾಡ್ಕೊಳಾರ ತಿನ್ನಲಿ, ಅವ್ರ ಹೊಟ್ಟೆಗೆ ಹೋದರೆ ನಮ್ಗೆ ಅಷ್ಟೇ ಸಾಕಲ್ವ. ಹಾಗಾಗಿ ಮಕ್ಳಿಗೋಸ್ಕರ ಅಂತ ನಾನು ಮಾಡಿರೋಂಥ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳೋದು ಬೆಂಡಿ ಫ್ರೈ. ಇದನ್ನೆಲ್ಲ ನೋಡಿ, ನಾನು ತವಕ್ಕೆ ನೀಟಾಗಿ ಎಣ್ಣೆ ಹಾಕ್ಕೊಂಡಲ್ಲ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಫ್ರೈ ಆಗಬೇಕು ಅಂತಲೂ ಏನೂ ಇಲ್ಲ, ಯಾಕಂದರೆ ಬೆಂಡೆಕಾಯಿ ಆಗಿರೋದ್ರಿಂದ ಹಸಿದೇ ತಿಂದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು, ನಮಗೇನು ಅದು ಹಸಿ ಮಸಾಲೆ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. ನೋಡಿ, ನಾನು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನಿಜ ಹೇಳ್ತೀನಿ, ಇದೆಲ್ಲ ಮಕ್ಕಳು ಕೊಟ್ಟರೆ ಒಂದೇ ಟೈಮ್ಗೆ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಅಂಥೇಳಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನಾನು ಯಾವ ರೀತಿ ನಮ್ಮ ಮನೆ ಸಿಂಪಲ್ಲಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಸಿಪಿ ಮಾಡಿಕೊಡ್ತೀನಿ ಅಂತ ಒಂದೊಂದೇ ವಿಡಿಯೋ ಹಾಕ್ತಾ ಬರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ವೀಡಿಯೋಸ್ನ ನೋಡಬೇಡಿ, ದಯವಿಟ್ಟು ಹೇಳ್ತಾಯಿದ್ದೀನಿ. ನಮಗೆ ನೀವು ನೋಡೋ ಒಂದೊಂದು ವ್ಯೂಸಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ, ಒಂದು ಖುಷಿ ಆಗುತ್ತೆ. ಒಂದು 10 ಜನ 20 ಜನ ಎಕ್ಸ್ಟ್ರಾ ನೋಡೋರೆ ಅಂತಂದರೆ ನಮಗೊಂದು ಖುಷಿ ಆಗುತ್ತೆ. ಹೌದಪ್ಪ, ನಮ್ಮ ವೀಡಿಯೋನ ಯಾರು ನೋಡ್ತಾ ಇದ್ದಾರೆ ಅಂತೇಳಿ ಒಂದು ಒಳ್ಳೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತು ಒಳ್ಳೊಳ್ಳೆ ವೀಡಿಯೋ ಕೊಡೋದಕ್ಕೂ ನಮಗೂ ಆಸೆ ಆಗುತ್ತೆ ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಬೇರೆ ಉದ್ದೇಶ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಂಗೆ ಮಾತ್ರ ವೀಡಿಯೋ ದಯವಿಟ್ಟು ನೋಡಬೇಡಿ ಅಂತ ಹೇಳ್ತೀನಿ.
ನಮಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಂದು ನಂಬರ್ ಎಕ್ಸ್ಟ್ರಾ ಆದರೂ ನಮಗೊಂಚೂರು ಖುಷಿ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಇನ್ನೇ ಬೇರೆ ಯಾವುದೇ ಥರದ ಉದ್ದೇಶ ಇಲ್ಲ. ನೋಡಿ, ಎರಡೂ ಸೈಡು ನಾನು ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೂ ತವ ಕಂಟೋದಿಲ್ಲ. ಹಾಗಾಗಿ ಒಂದು 1/4 ಗಂಟೆ ಎಣ್ಣೆ ಹಾಕಿ ನೆನೆಸಿಡೋದ್ರಿಂದ ಈ ಥರ ನೀಟಾಗಿ ಕೋಟಿಂಗ್ ಬರುತ್ತೆ. ನೋಡಿ, ಫೈನಲಾಗಿ ನಮ್ಮ ಬೆಂಡಿ ಫ್ರೈ, ಬೆಂಡಿ ಕುರ್ಕುರೆ, ಬೆಂಡಿ ಲಾಲಿಪಪ್ಪು ಏನು ಬೇಕಾದ್ರೂ ಹೇಳ್ಬೋದು. ನಮಗೆ ಇಷ್ಟ, ನಮ್ಮ ಮಕ್ಕಳು ಹೆಂಗೆ ಕೇಳ್ತಾರೋ ಹಂಗೆ ಹೇಳಿ ಅವ್ರಿಗೆ ಒಟ್ಟಿನಲ್ಲಿ ನಮಗೆ ಏನು ಅವರು ಊಟ ಮಾಡಬೇಕಷ್ಟೇನೆ. ಬೆಂಡೆಕಾಯಿ ಅವ್ರ ಹೊಟ್ಟೆ ಒಳಗಡೆ ಹೋಗಬೇಕು. ನೋಡಿದ್ರಲ್ಲ ನಾನು ಯಾವ ರೀತಿ ಮಕ್ಕಳಿಗೆ ಸ್ನ್ಯಾಕ್ಸ್ ಐಟಮ್ ಮಾಡ್ಕೊಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.